ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸುಹಾಸಿನಿ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಸುಲಭವಾಗಿ ಸಜ್ಜಕದ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪ್ಲೇಟ್ಗೆ 1 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಮೈದಾ ಹಿಟ್ಟು ಹಾಕಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಹಸಿ ಎಣ್ಣೆ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿಟ್ಕೋಬೇಕು. ಇದನ್ನ ಹೋಳಿಗೆ ಹಿಟ್ಟು ಯಾವ ಥರ ನಾದ್ತಿರಲ್ಲ ಅದೇ ರೀತಿಯಿಂದ ನಾದಿಟ್ಕೋಬೇಕು. ಹೋಳಿಗೆ ಹಿಟ್ಟಿನ ಅದಕ್ಕೆ ಈ ರೀತಿ ನಾದಿಟ್ಕೊಳ್ಳಿ. ನೀವು ಸ್ವಲ್ಪ ಮೇಲೆ ನೀರು ಹಚ್ಕೊಂಡು ಇದನ್ನ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಬಿಡಿ. ಈಗ ಒಂದು ಪಾತ್ರೆಗೆ 2.5 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ ನಂತರ ಇದು ಕುದಿಬೇಕು ಚೆನ್ನಾಗಿ. ಕುದ ನಂತರ ಇದಕ್ಕೆ ರವೆ ಹಾಕ್ಕೊಳ್ಳಿ. ಹುರಿದಿರೋ ಅಂತ ನೀವು ಉಪ್ಪಿಟ್ಟು ಮಾಡ್ತೀರಲ್ಲ ಆ ರವೆ ಹಾಕ್ಕೊಳ್ಳಿ. 1 ಕಪ್ನಷ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಗಂಟಾಗಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಅಡುಗೆ ಈ ವಿಡಿಯೋ ಹಂಚಿಕೊಳ್ಳಿ. ನಿಮಗೆ ಯಾವುದೇ ಅಡುಗೆಯ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ, ನಾವು ಅದರ ವಿಡಿಯೋ ಹಾಕುತ್ತೇವೆ. ಈಗ ರವೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಇದಕ್ಕೆ 1 ಕಪ್ನಷ್ಟು ಕುಟ್ಟಿರೋವಂಥ ಬೆಲ್ಲ ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಕರ್ಗೋ ಥರನೂ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ. ಈಗ ನೋಡಿ ಎಲ್ಲ ರೆಡಿ ಆಗಿದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನ ಪೂರ್ತಿ ಆರೋ ತನಕ ಬಿಟ್ಬಿಡಬೇಕು ಮುಚ್ಚಿಬಿಟ್ಟು. ಈಗ ಕಣಕ ಮತ್ತು ಬರಣ ಎಲ್ಲ ರೆಡಿ ಆಗಿದೆ. ಇದನ್ನ ಹಿಟ್ಟನ್ನು ಈ ಥರ ರೌಂಡ್ ಮಾಡಿಕೊಂಡು ಅದರಲ್ಲಿ ರೌಂಡ್ ಆಗಿರೋದನ್ನು ರವೆ ಮಾಡಿಕೊಂಡು ಇದನ್ನ ತುಂಬ್ಕೋಬೇಕು. ಈ ಥರ ನೋಡಿ, ಈ ಥರ ತುಂಬ್ಕೊಳ್ಳಿ ನೀವು. ಈಗ ನೋಡಿ ಈ ಥರ ಲಟ್ಟಿಸ್ಕೋಬೇಕು. ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು, ಹಿಟ್ಟು ಹಚ್ಚೋಕೆ ಹೋಗಬೇಡಿ. ಈ ಥರ ರೌಂಡಾಗಿ ಲಟ್ಟಿಸ್ಕೊಳ್ಳಿ. ಇದನ್ನ ಕಾದಿರೋವಂಥ ತವಾಗೆ ಹಾಕಿ 2 ಕಡೆಯೂ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಕೆಂಪಾಗಿ ಬರಬೇಕು. ಸಜ್ಜಕದ ಹೋಳಿಗೆ ಕೆಂಪಾಗಿ ಬರಬೇಕಂದ್ರೆ ಒಂಚೂರು ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕು. ಮತ್ತು ಇದನ್ನ ಈ ಥರ ತಿರುವು ಹಾಕ್ಕೊಳ್ಳಿ. ಈ ಥರ ತಿರುವು ಹಾಕ್ಕೊಂಡಾದ್ಮೇಲೆ ಆ ಕಡೆಯೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ ಸಜ್ಜಕದ ಹೋಳಿಗೆ ರೆಡಿ ಆಯಿತು. ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ ವೀಕ್ಷಕರೇ, ಸಜ್ಜಕದ ಹೋಳಿಗೆ ರೆಡಿ ಆಯಿತು. ಇದನ್ನ ನೀವು ತುಪ್ಪದ ಜೊತೆ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.